ಸೊ ಕೊಲೆ ಕೇಸ್ನಲ್ಲಿ ಈಗ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿ 12 ದಿನ ಆಯಿತು. ಮತ್ತೊಂದು ಕಡೆ ಪೊಲೀಸರು ಕೂಡ ಚಾರ್ಜ್ ಶೀಟ್ ಹಾಕೋದಕ್ಕೆ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ದರ್ಶನ್ ಕೇಸ್ ಮೇಲೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಿಗಾ ಇಟ್ಟಿದ್ದಾರಂತೆ. ಸಚಿವರು ಶಾಸಕರು ಪ್ರಭಾವ ಬೀರ್ತಾ ಇದ್ದಾರಾ? ಪ್ರಯತ್ನಗಳು ನಡೀತಾ ಇದೆಯಾ? ಪೊಲೀಸ್ ಆಫೀಸರ್ಗಳಿಗೆ ಯಾರಾದರೂ ಕರೆ ಮಾಡಿದ್ರಾ? ಜೈಲಿಗೆ ಯಾರಾದರೂ ಭೇಟಿ ಕೊಟ್ಟಿದ್ರಾ? ದರ್ಶನ್ ಭೇಟಿ ಮಾಡಿದ್ರಾ? ಸೊ ಗುಪ್ತಚರ ಇಲಾಖೆಯಿಂದ 3-4 ದಿನಕ್ಕೊಮ್ಮೆ ಮಾಹಿತಿಯನ್ನು ಮುಖ್ಯಮಂತ್ರಿಗಳೇ ಪಡಿತಾ ಇದ್ದಾರಂತೆ. ಯಾಕೆ ಅಂತಂದರೆ ಅವ್ರು ಆಲ್ರೆಡಿ ಮೊದಲೇ ಹೇಳಿಬಿಟ್ಟಿದ್ರು, ಯಾವುದೇ ಒತ್ತಡಕ್ಕೆ ಪೊಲೀಸರು ಮಣಿಬಾರ್ದು, ಕಾನೂನು ಪ್ರಕಾರವೇ ಎಲ್ಲವೂ ಕೂಡ ನಡಿಬೇಕು ಅಂತ ಪೊಲೀಸರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಲ್ರೆಡಿ ಸ್ಪಷ್ಟ ಸೂಚನೆ ಕೊಟ್ಟಿದ್ದಾರೆ. ಯಾರ ಒತ್ತಡಕ್ಕೂ ಒಳಗಾಗಬೇಡಿ ಅಂತ. ಯಾಕೆಂದರೆ ಇದು ಸರ್ಕಾರದ ವಿಶ್ವಾಸಾರ್ಹತೆಗೆ ಸಂಬಂಧಪಟ್ಟ ವಿಚಾರ. ಸರ್ಕಾರವನ್ನು ಜನ ನಂಬಬೇಕು, ಇವರು ಪ್ರಾಮಾಣಿಕವಾಗಿ ತನಿಖೆ ಮಾಡಿಸಿದ್ರಪ್ಪ ಅಂತ. ಹಾಗಾಗಿ ಹೈ ಪ್ರೊಫೈಲ್ ಕೇಸ್ ಮೇಲೆ ನಿಗಾ ಇಟ್ಟಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಈಗ ರಾಜ್ಯದಲ್ಲಿ ಸಾಕಷ್ಟು ಹೈ ಪ್ರೊಫೈಲ್ ಕೇಸ್ಗಳು ಬಂದು ಹೋದವು, ಬಟ್ ಮುಖ್ಯಮಂತ್ರಿಗಳಿಗೆ ಈ ಪರ್ಟಿಕ್ಯುಲರ್ ದರ್ಶನ್ ಕೇಸ್ನಲ್ಲಿ ಅಷ್ಟೊಂದು ನಿಗಾ ವಹಿಸುವಂತಹ ಅವಶ್ಯಕತೆ ಏನು ಅಂತ? ಅರವಿಂದ್, ಒಂದು ಸ್ಪಷ್ಟ, ಇದು ಹೈ ಪ್ರೊಫೈಲ್ ಕೇಸ್ ಹೌದು. ಜೊತೆಗೆ ಎಲ್ಲೋ ಒಂದು ರೀತಿಯ ದೊಡ್ಡವರ ಕೈವಾಡದಿಂದ ಒತ್ತಡ ತಂತ್ರವನ್ನು ಅನುಸರಿಸಬಹುದು ಅಥವಾ ಇಡೀ ಕೇಸ್ಗೆ ಸಂಬಂಧಪಟ್ಟಂತೆ ಬೇರೆ ತಿರುವನ್ನು ಪಡಿಬಹುದು ಅನ್ನುವಂತಹ ಊಹಾಪೋಹಗಳು, ವದಂತಿಗಳು ಕೂಡ ಒಂದಷ್ಟು ಹಬ್ಬಿದ್ದು. ಆದರೆ ಆ ರೀತಿ ಆಗಲ್ಲ ಅನ್ನುವಂಥ ರೀತಿಯಲ್ಲಿ ಮೊದಲಿಂದಲೂ ಕೂಡ ಮುಖ್ಯಮಂತ್ರಿಗಳು ಒಂದು ರೀತಿಯ ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚನೆಯನ್ನು ಕೊಟ್ಟಿದ್ರು. ಕಾನೂನು ಏನಿದೆ ಅದು ಆಗಬೇಕು, ಉಪ್ಪು ತಿಂದವನು ನೀರು ಕುಡಿತಾನೆ ಅನ್ನುವಂಥ ಮಾತನ್ನು ಕೂಡ ಪೊಲೀಸ್ ಅಧಿಕಾರಿಗಳ ಮುಂದೆ ಹೇಳಿದ್ರು ಅನ್ನುವಂಥದ್ದು. ಆದರೆ ಈಗ ಚಾರ್ಜ್ ಶೀಟ್ನ ಸಿದ್ಧತೆಗಳು ನಡೀತಾ ಇದೆ. ಈಗಾಗಲೇ ಎಲ್ಲ ಆರೋಪಿಗಳು ಕೂಡ ಜೈಲಲ್ಲಿದ್ದಾರೆ. ಹಾಗನ್ ಕೂಡಲೇ ಜೈಲಲ್ಲಿ ಕೂಡಲೇ ಕೆಲವರು ಯಾರಾದರೂ ಸಚಿವರು ಶಾಸಕರುಗಳು ಪೊಲೀಸರ ಮೇಲೆ ಒತ್ತಡವನ್ನು ತರುವಂಥದ್ದು, ಚಾರ್ಜ್ ಶೀಟ್ ಮೇಲೆ ಪ್ರಭಾವ ಬೀರೋ ಪ್ರಯತ್ನವನ್ನು ಮಾಡುವಂಥದ್ದು ಏನಾದರೂ ಮಾಡಿದ್ರಾ ಅಥವಾ ಜೈಲಿಗೆ ಯಾರಾದರೂ ಹೋಗಿದ್ರಾ ಭೇಟಿ ಮಾಡೋಕ್ಕೆ ಅನ್ನುವಂಥ ಮಾಹಿತಿಯನ್ನು ಕೂಡ ಮುಖ್ಯಮಂತ್ರಿಗಳು ಪಡಿತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದರೆ ಅವರಿಗೆ ಏನು ಗುಪ್ತಚರ ಇಲಾಖೆಯ ವರದಿಯನ್ನು ಪ್ರತಿದಿನ ಕೊಡ್ತಾರೆ ಅಂತ ಕೊಡುವಂಥ ಸಂದರ್ಭ 2-3 ದಿನಕ್ಕೊಮ್ಮೆ ಈ ಕೇಸ್ನ ಚರ್ಚೆ ಬಂದಾಗ ಯಾರಾದರೂ ಒತ್ತಡ ತಂತ್ರ ತಂದ್ರ ಅಥವಾ ಯಾರಾದರೂ ಭೇಟಿಯಾಗಿದ್ರಾ ಶಾಸಕರುಗಳು ಸಚಿವರುಗಳು ಅನ್ನುವಂಥ ಮಾಹಿತಿಯನ್ನು ಪಡಿತಿದ್ದಾರೆ ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ ಒತ್ತಡಕ್ಕೆ ಅಥವಾ ಬೇರೆ ಬೇರೆ ಲಾಬಿಗೆ ಮಣಿದ್ರು ಅನ್ನುವಂಥ ಪರಿಸ್ಥಿತಿ ಬರಬಾರ್ದು, ಅಪವಾದ ಬರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸ್ವತಃ ಮುತುವರ್ಜಿ ವಹಿಸಿ ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಪಡಿತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಮುಖ್ಯಮಂತ್ರಿಗಳು ಗೃಹ ಸಚಿವರು ಇದು ಹೇಳ್ತಾನೆ ಬಂದಿದ್ದಾರೆ, ಹಾಗೆ ಪ್ರಾಮಾಣಿಕವಾದ ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು.